Hello everyone, welcome back you all into the CAD Design in Kannada YouTube ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಆಟೋಕ್ಯಾಡ್ ಸಾಫ್ಟ್ವೇರಲ್ಲಿ ನಮಗೆ ಬೇಕಾಗಿರುವಂತಹ ಡ್ರಾಯಿಂಗನ್ನು ಪ್ರಿಂಟ್ ತೆಗೆಯೋದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ ಇದೆ. ನಾನು ಒಂದು ಮೆಥಡನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಡೈಮೆನ್ಷನ್ನ ಕಲರ್ ಚೇಂಜ್ ಮಾಡೋದು ಹೇಗೆ ಅಂತೇಳಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ, ರೈಟ್? ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಪ್ರಿಂಟ್ ತೆಗೆಯೋದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇಲ್ಲಿ ಟಾಪಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಪ್ರಿಂಟ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೀವು ಕಂಟ್ರೋಲ್ ಪಿ ಸೊ ಈ ರೀತಿ ಫ್ರೆಶ್ ಮಾಡಿದ್ರೂ ನಮಗೆ ಪ್ರಿಂಟ್ ಆಪ್ಷನ್ಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಇವಾಗ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ನಮಗೆ ಈ ರೀತಿ ಅಗೇನ್ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪ್ರಿಂಟರ್ ಟೈಪ್ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರಿಂಟರ್ ನೇಮ್ ಏನಿದೆ ಸೊ ಅದನ್ನೆಲ್ಲ ನೀವು ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಪೇಪರ್ ಸೆಲೆಕ್ಷನ್ ನಮಗೆ, ರೈಟ್? ಸೊ ಇಲ್ಲಿ ಏನು ಮಾಡಿಫಿಕೇಷನ್ ಮಾಡೋದೇನು ಬೇಕಾಗಿಲ್ಲ ನಮಗೆ, ರೈಟ್? ಸೊ ಇಲ್ಲಿ ಪ್ರಿಂಟರ್ ಯಾವುದಿದೆ ಅಂತೇಳಿ ನೀವು ಆಟೋಮೆಟಿಕ್ಕಾಗಿ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ನೋಡಿ, ನಮಗಿಲ್ಲಿ ಪೇಪರ್ ಸೈಜ್ ಕೊಟ್ಟಿದ್ದಾನೆ. ಪೇಪರ್ ಸೈಜ್ ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ನಿಮಗೆ ಬೇಕಾಗಿರುವಂತಹ ಪೇಪರ್ ಸೈಜನ್ನು ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಪ್ಲಾಟ್ ಏರಿಯಾ, ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಾಟ್ ಏರಿಯಾದಲ್ಲಿ ಡಿಸ್ಪ್ಲೇ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ ಇಷ್ಟೊಂದು ಆಪ್ಷನ್ಸ್ ಇದೆ ನಮಗೆ, ರೈಟ್? ಡಿಸ್ಪ್ಲೇ, ಎಕ್ಸ್ಟೆನ್ಸ್, ಲಿಮಿಟ್ ಆ್ಯಂಡ್ ವಿಂಡೋ ಅಂತೇಳಿ. ಸೊ ನಾನು ನಿಮಗೆ ವಿಂಡೋ ಕಮೆಂಟ್ ಯೂಸ್ ಮಾಡ್ಕೊಂಡು ನಾವು ಪ್ರಿಂಟನ್ನು ಹೇಗೆ ತೆಗೆಯೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ರೈಟ್? ಸೊ ಇದಾದಮೇಲೆ ನಮಗೆ ಇಲ್ಲಿ ಯಾವ ಆಪ್ಷನ್ಸ್ ಕೊಟ್ಟಿದ್ದಾನೆ ಅಂದರೆ ನಮಗೆ ಏರಿಯಾ ಸೆಂಟ್ರ್ ಎಲ್ಲಿರ್ಬೇಕು ಅಂತೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸೆಂಟ್ರದ ಪ್ಲಾಟ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡ್ರಾಯಿಂಗ್ ಸೆಂಟ್ರ್ ನಮಗೆ ಬಂದ್ಬಿಡುತ್ತೆ, ರೈಟ್? ಸೊ ಪ್ಲಾಟ್ ಸ್ಕೇಲ್ ಕೊಟ್ಟಿದ್ದಾನೆ. ಸೊ ನಿಮಗೆ ಸ್ಕೇಲ್ ಏನಾದ್ರು ಜಾಸ್ತಿ ಮಾಡಬೇಕಂದ್ರೆ ಈ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ಸ್ಕೇಲ್ ಜಾಸ್ತಿ ಮಾಡಬಹುದು, ರೈಟ್? ಸೊ ಇದೇನು ಅವಶ್ಯಕತೆ ಏನಿಲ್ಲ, ಸಿಂಪಲ್. ಇವಾಗ ಡಿಸ್ಪ್ಲೇಲಿ ಹೋಗ್ತಾ ಇದ್ದೀನಿ, ಇಲ್ಲಿ ವಿಂಡೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ವಿಂಡೋ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಡ್ರಾಯಿಂಗ್ ವಿಂಡೋಗೆ ಬರುತ್ತೆ. ಸೊ ಆ್ಯಕ್ಚುಲಿ ನಮ್ಮ ಡ್ರಾಯಿಂಗ್ಸಿಗೆಲ್ಲ ನಾವು ಬಾರ್ಡ್ರ್ ಹಾಕಿರ್ತೀವಿ, ರೈಟ್? ನೀವು ಬಾರ್ಡ್ರನ್ನ ಕಾರ್ನರ್ ಟು ಕಾರ್ನರ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇದನ್ನು ಬಾರ್ಡ್ರ್ ಹಾಕಿಲ್ಲ. ಸೊ ನನಗೆ ಯಾವ ರೀತಿ ಈ ಆ್ಯಕ್ಚುಲಿ ಡ್ರಾಯಿಂಗ್ ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಷ್ಟು ಮಾಡ್ಕೊಡ್ತೀನಿ. ಸೊ ಈ ರೀತಿ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಸೊ ಆಟೋಮೆಟಿಕ್ಕಾಗಿ ನಮಗೆ ವಿಂಡೋ ನಾವೇನು ಸೆಲೆಕ್ಟ್ ಮಾಡಿದ್ದೀವಲ್ಲ, ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ, ರೈಟ್? ಸೊ ನೀವು ಅಪ್ಲೈ ಟು ಲೇಔಟ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಾಂದರೆ ಪ್ರಿವ್ಯೂ ನೋಡ್ಬೇಕಂದ್ರೆ ಪ್ರಿವ್ಯೂ ಕೂಡ ಆಪ್ಷನ್ಸ್ ನಮಗೆ ಇಲ್ಲಿ ಇರುತ್ತೆ, ರೈಟ್? ಸೊ ಪ್ರಿವ್ಯೂ ನೋಡ್ಬೇಕಂದ್ರೆ ನೀವು ಇಲ್ಲಿ ಪ್ರಿಂಟ್ರ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಜಸ್ಟ್ PDF ಫೈಲ್ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಇವಾಗ ಇಲ್ಲಿ ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಂತಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು ಇವಾಗ, ರೈಟ್? PDF ಫಾರ್ಮೆಟಲ್ಲಿ ನಾವು ಸೇವ್ ಮಾಡೋಣ, ರೈಟ್? ಇವಾಗ ನೋಡ್ಬೋದು, ಇವಾಗ ಪ್ರಿವ್ಯೂ ನಮಗೆ ಓಪನ್ ಆಗಿದೆ. ಈ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮಗೆ ಪ್ರಿಂಟ್ ಯಾವ ರೀತಿ ಬರುತ್ತೆ ಅಂತೇಳಿ ಆಟೋಮೆಟಿಕ್ಕಾಗಿ ತೋರಿಸ್ಕೊಡುತ್ತೆ, ರೈಟ್? ಸೊ ಈ ರೀತಿ ನಮಗೆ ಡ್ರಾಯಿಂಗ್ ಅನ್ನೋದು ಪ್ರಿಂಟ್ ಬರುತ್ತೆ, ರೈಟ್? ಸೊ ಇದಾದಮೇಲೆ ಎಸ್ಕೇಪ್, ಕೀಬೋರ್ಡಲ್ಲಿರುವಂಥ ಎಸ್ಕೇಪನ್ನು ಕ್ಲಿಕ್ ಮಾಡ್ಬೋದು. ದೆನ್ ಸಿಂಪಲ್ ಸೇವ್, ಓಕೆ. ಸೊ ನಿಮಗೆ ಲ್ಯಾಂಡ್ಸ್ಕೇಪ್ ಎಲ್ಲ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದ. ಸೊ ಅಲ್ಲೇ ನೋಡಿ ಡೀಟೇಲಾಗಿ ನೀವು ನೋಡಿದ್ರೆ ನೀವು ಆಟೋಮೆಟಿಕ್ಕಾಗಿ ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಲೊಕೇಶನಲ್ಲಿ ಸಿಂಪಲಾಗಿ ನೀವು ಸೇವ್ ಮಾಡ್ಬೋದು, ರೈಟ್? ಸೊ ಡೆಸ್ಕ್ಟಾಪ್ ಮೋಡ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ನನಗೆ ಸಪ್ರೇಟಾಗಿ ಒಂದು ಯೂಟ್ಯೂಬ್ ಅಂಥೇಳಿ ಆಟೋಕ್ಯಾಡ್. ಸೊ ಇದು ಆ್ಯಕ್ಚುಲಿ PDF ಫಾರ್ಮೆಟ್ ನಾನು ಮೈಕ್ರೋಸಾಫ್ಟ್ ಸೆಲೆಕ್ಟ್ ಮಾಡ್ಕೊತೀನಲ್ಲ, ಸೊ ಅದಕ್ಕೆ ನಾನು ಹಳೆ ಡ್ರಾಯಿಂಗ್ಸ್ ಇಲ್ಲಿ ತೋರಿಸ್ತಾ ಇಲ್ಲ. ನಾನು ಡಿಫ್ರೆಂಟ್ ಫಾರ್ಮೆಟನ್ನು ಅಗೇನ್ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಕಂಟ್ರೋಲ್ P ಫ್ರೆಶ್ ಮಾಡಿದ್ದೀನಿ. ಸೊ ಇಲ್ಲಿ ಜಸ್ಟ್ ನಾರ್ಮಲ್ PDF ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು ನಾವು, ರೈಟ್? PDF, ಮೈಕ್ರೋಸಾಫ್ಟ್ PDF. ಸೊ ಓಕೆ, ನೋ ಪ್ರಾಬ್ಲಮ್. ಮೈಕ್ರೋಸಾಫ್ಟ್ PDF ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ನನಗೆ ಬೇಸ್ ನಾನು ನೀಟಾಗಿ ಡ್ರಾಯಿಂಗನ್ನು ಒಂದು ಕಡೆಯಿಂದ ಸೇವ್ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಅದಕ್ಕೆ ಅಂತೇಳಿ ನಾನು ಫಾರ್ಮೆಟನ್ನು ಹುಡುಕ್ತಾ ಇದ್ದೆ. ಇಷ್ಟೇ ಸಿಂಪಲಾಗಿ ನೀವು ಇಲ್ಲಿ ಹೆಸರು ಕೊಟ್ಟು ಸೇವ್ ಮಾಡ್ಬೋದು, ರೈಟ್? ಪ್ರಾಬ್ಲಮ್ ನಂಬರ್ 5.
ಸೊ ಈ ಪ್ರಾಬ್ಲಮ್ ನಂಬರ್ 5 ನಾನು ನಿಮಗೆ ನೆಕ್ಸ್ಟ್ 2D ಡ್ರಾಯಿಂಗನ್ನು ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ ಹೇಗೆ ಡ್ರಾ ಮಾಡೋದು ಅಂತೇಳಿ ವೀಡಿಯೋಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಲ್ಲ, ಸೊ ಆ ವೀಡಿಯೋಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ರೈಟ್, ಸೊ ಇದು ಸಿಂಪಲಾಗಿ ಸೇವ್ ಆಗಿರುತ್ತೆ. ಸೊ ನೀವು ಡೈರೆಕ್ಟಾಗಿ ನಿಮ್ಮ ಸಿಸ್ಟಮನ್ನು ಓಪನ್ ಮಾಡ್ಕೊಂಡು ನೋಡ್ಕೊಳ್ಬೋದು. ರೈಟ್, ಥ್ಯಾಂಕ್ ಯು.